ನಿವೃತ್ತ ಶಿಕ್ಷಕ ಹಾಗೂ ಹಿರಿಯ ವಿಚಾರವಾದಿ ಕಾಳಪ್ಪ ಎನ್ ನಾಯಕ್ ಓರ್ವ ನಿಸ್ವಾರ್ಥ ವ್ಯಕ್ತಿ. ಅವರು ಜೀವನದಲ್ಲಿ ಯಾವುದೇ ಸ್ವಾರ್ಥವನ್ನ ಬಯಸದೆ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ದುಡಿದು ಅನ್ಯಾಯದ ವಿರುದ್ಧ ರಾಜಿ ಮಾಡಿಕೊಳ್ಳದೆ ಸರಳ, ನೇರ ಮತ್ತು ಸ್ವಚ್ಛ ನುಡಿಗಳ ಮೂಲಕ ಈ ಸಮಾಜಕ್ಕೆ ಮಾದರಿಯಾದವರು ಎಂದು ನಿವೃತ್ತ ಉಪನ್ಯಾಸಕ ಕೆವಿ ನಾಯಕ್ ಹೇಳಿದರು. ಕಾಳಪ್ಪ ಎನ್ ನಾಯಕ್ ಅವರು 90 ವರ್ಷವನ್ನ ಆರೋಗ್ಯಪೂರ್ಣವಾಗಿ ಮುಗಿಸಿದ ಸಂದರ್ಭದಲ್ಲಿ ಅವರ ಮನೆಯಂಗಳದಲ್ಲಿ ಕರ್ನಾಟಕ ಸಂಘ ಅಂಕೋಲಾದ ವತಿಯಿಂದ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸಂಘದ ಕಟ್ಟಡದ ನಿರ್ಮಾಣದ ಹಂತದಿಂದ ಹಿಡಿದು ಕರ್ನಾಟಕ ಸಂಘದ ಕಟ್ಟಡದ ರಸ್ತೆ ಆಗುವಲ್ಲಿ ವಿಶೇಷ ಮುತುವರ್ಜಿ ವಹಿಸಿ ಓರ್ವ ಸಾಧಕರಾದವರು. ಇಂತಹ ಕಾಳಪ್ಪ ನಾಯಕರ 100ನೇ ವರ್ಷದ ಸಂಭ್ರಮದಲ್ಲಿ ಎಲ್ಲರಿಗೂ ಪಾಲ್ಗೊಳ್ಳುವ ಅವಕಾಶ ದೊರೆಯಲಿ ಎಂದರು. ಅದಕ್ಕೆ ಫೇವರ್ ಬ್ಲಾಕ್ಸ್ ಹಾಕಲಿಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು. ಅದನ್ನ ಮುನ್ಸಿಪಾಲಿಟಿಗೆ ಅರ್ಜಿಯನ್ನ ತೆಗೆದುಕೊಂಡು ಹೋಗಿ ಅವರೇ 4-5 ವರ್ಷಗಳ ಹಿಂದೆ ಮೀಟಿಂಗ್ ದಿವಸ ಠರಾವ್ ಆಗುವವರೆಗೆ ಹೊರಗೆ ಕುಳಿತುಕೊಂಡು 2-3 ಗಂಟೆಯವರೆಗೆ ಠರಾವ್ ಆದ್ಮೇಲೆ ಅದನ್ನ ದೃಢೀಕರಿಸಿಕೊಂಡು ಬಂದ ಭೂಪರಿ. ಅದು ಕೆಲವರ ದೃಷ್ಟಿಯಲ್ಲಿ ದೋಷ ಆಗಿತ್ತು, ದೊಡ್ಡ ತಪ್ಪು. ಕಟ್ಟಡ ಸರ್ಕಾರದ್ದು, ಮತ್ತೊಬ್ಬರ ಹಂಗು. ಮೇಲಿನ ಕಟ್ಟಡವೂ ಕೂಡ 1 ಲಕ್ಷ 5 ಲಕ್ಷ ರೂಪಾಯಿ ಕೊಟ್ಟಿದ್ರು. ಎಲ್ಲರ ಹಂಗೆ ಕರ್ನಾಟಕ ಸಂಘ ಅದು ಸರ್ಕಾರದ ಜನರ ನೆರವನ್ನು ತೆಗೆದುಕೊಂಡೇ ಬರ್ತಾ ಇದೆ. ಇವರು ಮುನ್ಸಿಪಾಲಿಟಿ ನೆರವನ್ನು ತೆಗೆದುಕೊಂಡು, ನನಗೆ ಎಲ್ಲದಕ್ಕಿಂತ ಮುನ್ಸಿಪಾಲಿಟಿ ಕೊಡುವಂತ ವಿಷಯನೂ ದೊಡ್ಡಲ್ಲ, ಮಂಜೂರಿ ಮಾಡಿಸ್ಕೊಳ್ಳೋದು ದೊಡ್ಡಲ್ಲ. ಠರಾವ್ ಆಗುವವರೆಗೆ ಅಲ್ಲೇ ಕೂತ್ಕೊಂಡಿದ್ದಾರೆ ಹೊರಗೆ ಕುರ್ಚಿ ಹಾಕೊಂಡು. ಆದ್ರಿಂದ ನಮಗೆ ಸ್ವಲ್ಪ ಹತ್ತಿರದ ಹೊಂದಾಣಿ. ಎಲ್ಲೂ ಅನ್ಯಾಯದೊಡನೆ ರಾಜಿ ಮಾಡಿಕೊಂಡವರಲ್ಲ ಅವರು. ಅದು ಒಳ್ಳೆಯ ಗುಣ ಅಂತ ನಾನು ಹೇಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಅದು ದೋಷವೇ ಈಗಿನ ಕಾಲದಲ್ಲಿ. ಆದ್ರಿಂದ ಈ ದೋಷ ನಮ್ಮ ಇಬ್ಬರಲ್ಲಿ ಸರಿಸಮಾನ ಆಗಿದೆ. ಅದಕ್ಕಾಗಿ ನಮಗೆ ತೀರಾ ಹತ್ತಿರದ ಬಾಂಧವ್ಯ. ಕರ್ನಾಟಕ ಸಂಘದ ಬಗ್ಗೆ ಅವರಿಟ್ಟುಕೊಂಡ ಅಭಿಮಾನ ಅದು ಯಾವ ಶಬ್ದಗಳಿಂದಲೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಭಟ್ ಮಾತನಾಡಿ, ನಿವೃತ್ತಿಯ ನಂತರದ 30 ವರ್ಷಗಳನ್ನ ಆರೋಗ್ಯಯುತವಾಗಿ ಸಮಾಜದ ಉನ್ನತೀಕರಣಕ್ಕಾಗಿ ತೊಡಗಿಸಿಕೊಂಡು ಒಬ್ಬ ಮಾದರಿ ವ್ಯಕ್ತಿಯಾಗಿ ಎಲ್ಲರೊಡನೆ ಒಂದಾಗಿ ಬಾಳಿದ ಕಾಳಪ್ಪ ನಾಯಕರು ಇನ್ನು 100 ಕಾಲ ಸುಖವಾಗಿ ಬಾಳಲಿ ಎಂದರು. ಶಾಲೆಗೆ ಅವಾಗ ಹೋಗ್ತಾ ಇದ್ದೆ, ನಾನಿನ್ನು ಚಿಕ್ಕವನಿದ್ದೆ. ಅವಾಗ ನೋಡ್ತಾ ಇದ್ದೆ. ನಾನು ಬಹಳ ಆಕರ್ಷಕವಾದಂತಹ ಒಂದು ವ್ಯಕ್ತಿತ್ವ ಆ ಕಾಲದಿಂದ ಕೂಡ ಬೆಳೆಸ್ಕೊಂಡು ಬಂದ. ನಾನು ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಾಗಲೂ ಕೂಡ ಬಹಳ ಸಲ ಕರ್ನಾಟಕ ಸಂಘಕ್ಕೆ ನನ್ನನ್ನು ಒತ್ತಾಯಪೂರ್ವಕವಾಗಿ ಬರುವಂತೆ ಮಾಡಿದವರು ಅವರು. ಮತ್ತು ನಾನು ತಿಳ್ಕೊಂಡಂತೆ ನಮ್ಮ ಅಲ್ಲಿ ಅನೇಕರು ಇವರ ಜೊತೆಗೆ ಸರ್ವಿಸ್ ಮಾಡಿದವರು. ಟಿ.ವಿ. ಬಂಟರು ಕೂಡ ಒಬ್ರು. ಅವರು ನಮಗೆ ಪದೇ ಪದೇ ಅವಾಗ ಹೇಳ್ತಾ ಇದ್ರು ಕಾಳಪ್ಪ ನಾಯಕ್ ಬಗ್ಗೆ, ಬಹಳ ಅವರ ವ್ಯಕ್ತಿತ್ವದ ಬಗ್ಗೆ ಆಗಲಿ. ಅವರು ಸಂಘದ ಉಪಾಧ್ಯಕ್ಷ ವಿಠಲ್ ದಾಸ್ ಕಾಮತ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅರುಣ್ ನಾಡಕರ್ಣಿ, ಕವಿಯತ್ರಿ ಹೊನ್ನಮ್ಮ ನಾಯಕ್, ಪ್ರಮುಖರಾದ ವಾಸುದೇವ್ ನಾಯಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಳಪ್ಪ ನಾಯಕರು, ಕರ್ನಾಟಕ ಸಂಘ ಅಭಿವೃದ್ಧಿ ಹೊಂದಬೇಕೆನ್ನುವ ಉದ್ದೇಶದಿಂದ ನನ್ನಲ್ಲಿ ಸಾಧ್ಯವಾದಷ್ಟು ಇದರ ಅಭಿವೃದ್ಧಿಗಾಗಿ ದುಡಿದಿದ್ದೇನೆ. ಈ ಸಂಘದಲ್ಲಿ ಈಗ ಒಂದು ಉತ್ತಮ ಸಂಘಟನೆ ಇದೆ. ಈ ಸಂಘಕ್ಕೆ ಸಹಕರಿಸಿದ ಸರ್ವರನ್ನ ನೆನೆಯುತ್ತೇನೆ. ಹಲವಾರು ಸಂಘಟನೆಗಳು ನಮ್ಮ ಮನೆಯಂಗಳಕ್ಕೆ ಬಂದು ಗೌರವಿಸುತ್ತಿರುವುದು ಬಹಳ ನೆಮ್ಮದಿ ತಂದಿದೆ. ಕರ್ನಾಟಕ ಸಂಘ ಬೆಳೆದು ಬಂದ ರೀತಿಯನ್ನ ವಿವರಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪುರಸಭಾಧ್ಯಕ್ಷೆ ಶಾಂತಲಾ ನಾಡಕರ್ಣಿ, ಅರವಿಂದ್ ನಾಯಕ್, ಎಂಎಂ ಕರ್ಕಿಕರ್, ಪ್ರಕಾಶ್ ಕುಂಜಿ, ಪುಷ್ಪಾ ನಾಯ್ಕ್, ರವಿ ಶೆಟ್ಟಿ, ಎಸ್ಆರ್ ನಾಯಕ್, ಎನ್ವಿ ನಾಯಕ್, ಉಲ್ಲಾಸ್ ಉದ್ದಾರ್, ಎನ್ಬಿ ನಾಯಕ್ ಸೂರ್ವೆ, ಮಹೇಶ್ ನಾಯಕ್ ಹಿಚ್ಕಡ, ಡಾಕ್ಟರ್ ಅರ್ಚನಾ ನಾಯ್ಕ್, ಮೋಹನ್ ನಾಯ್ಕ್, ಗೌರೀಶ್ ನಾಯಕ್, ವಿವೇಕ್ ನಾಯಕ್, ಕರ್ನಾಟಕ ಸಂಘದ ಕಾರ್ಯದರ್ಶಿ ರಾಜೀವ್ ನಾಯಕ್, ರಾಜೇಶ್ ಮಾಸ್ತರ್ ಸೂರ್ವೆ ಮುಂತಾದವರು ಇದ್ದರು. ಮಾರ್ಚ್ 15ರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್, ಸಿಂಪಿಗಲ್ಲಿ, ಶಿರ್ಸಿ. ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ 15ರಿಂದ 23ರವರೆಗೆ ನಡೆಯಲಿದ್ದು, ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ, ಶ್ರೀ ಮೋಹನ್ ದಾಸ್ ನಾಯಕ್, ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ, ಆರ್ಜಿ ಭಾಗವತ್, ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ.
ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಓಂ ಶ್ರೀ ಸಾಯಿ ಅಂಜನಾದ್ರಿ ಜ್ಯೋತಿಷ್ಯ ಕೇಂದ್ರ, ಶಿರಡಿ ಮತ್ತು ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರು. ಪಾಂಡೆ ಶ್ರೀರಾಮ್ ಜೋಶಿ. ಸಾವು ಇಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಜನ್ಮ ಜನ್ಮಾಂತರಗಳಿಂದ ತಿಳಿಯದೋ ನಾವು ಮಾಡಿರುವ ಪಾಪ ಕರ್ಮಗಳಿಗೆ ಯಮನಂತೆ ಕಾಡುವ ದುಷ್ಟಶಕ್ತಿ ಕಾಟಕ್ಕೆ ಇಲ್ಲಿದೆ ಒಂದು ದಿವ್ಯ ಮಂದಿರ. ಅದುವೇ ಓಂ ಶ್ರೀ ಸಾಯಿ ಅಂಜನಾದ್ರಿ ಜ್ಯೋತಿಷ್ಯ ಕೇಂದ್ರ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಣಕಾಸಿನಲ್ಲಿ ತೊಂದರೆಯೇ, ಎಷ್ಟೇ ಸಂಪತ್ತು ಇದ್ದರೂ ಮನಃಶಾಂತಿ ಇಲ್ಲವೇ, ಮನೆ ಆಸ್ತಿ ಭೂಮಿ ವಿಚಾರದಲ್ಲಿ ಸಮಸ್ಯೆಯೇ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿಯಲ್ಲಿ ಕಲಹ, ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ದೋಷ, ಜನದೃಷ್ಟಿ ದೋಷ, ಶತ್ರುಗಳಿಂದ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಕೇರಳದ ಭಗವತಿ ರಕ್ತ ಕಾಟೇರಿ ದೇವಿಯ ಅನುಗ್ರಹದಿಂದ 11 ಗಂಟೆಯಲ್ಲಿ ಪರಿಹಾರ ಸೂಚಿಸುತ್ತಾರೆ. ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ? ಚಿಂತಿಸಬೇಡಿ. ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಮೊಬೈಲ್ ನಂಬರ್ 8867100781.